ಇವಾಗ ನಾನು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಎಲ್ಲ ಮಾಡಿಟ್ಟು ಸೊ ನಾನು ಇವಾಗ ಹೊರಟಿದ್ದು ಒಬ್ರು ಯೂಟ್ಯೂಬರ್ ಮನೆಗೆ. ಸೊ ಯೂಟ್ಯೂಬರ್ ಮನೆಗೆ ಅಂತಂದ್ರೆ ಶೀಸ್ ಲೈಕ್ ಏನಂತಂದ್ರೆ ನಂಗೆ ಒಂದು 2 years ಇಂದಾನು ಅವರು ಗೊತ್ತು. ನಾನು ಅವ್ರ ಜೊತೆ ಶೂಟ್ಸ್ ಮಾಡಿದ್ದೀನಿ ಅಂಡ್ ಅವ್ರ ಮನೆ ಫಂಕ್ಷನ್ಗೆಲ್ಲ ಹೋಗಿದ್ದೀನಿ. ಸೊ ಏನಂತಂದ್ರೆ ರೀಸೆಂಟ್ ಆಗಿ ಅವ್ರಷ್ಟು ಬ್ಯುಸಿ ಇದ್ರು ಕೂಡ ತುಂಬಾ ಬ್ಯುಸಿ ಇರ್ತಾರೆ. ತುಂಬಾ ಅಂದ್ರೆ ಅವರು ಅಲ್ಲಿ ಇಲ್ಲಿ ಹೊರಗಡೆ ಅದು ಇದು ಕೆಲ್ಸದ ಮೇಲೆ ಮತ್ತೆ ಅವ್ರದ್ದು ಬಿಸ್ನೆಸ್ ಇದೆ. ಸೊ ಅದೆಲ್ಲ ಇದ್ರೂನು ಕೂಡ ಅಷ್ಟು ನನ್ನ ಪೇಜ್ ಅನ್ನ ನೋಡಿ ಬಾ ನಿಂಗೆ ಪ್ರಮೋಷನ್ ಮಾಡ್ಕೊಡ್ತೀನಿ, ನನ್ಗೆ ಯಾಕೋ ಡಲ್ ಆಗಿದೆ ನಿನ್ ಬಿಸ್ನೆಸ್ ಅಂತ ಫೀಲ್ ಆಗ್ತಿದೆ ಅಂತ ಕರೆದು ತಾನಾಗೆ ಕಾಲ್ ಮಾಡಿ ನನ್ನ ನೆನ್ಪಿಟ್ಕೊಂಡು ತಾನಾಗೆ ಕಾಲ್ ಮಾಡಿ ನನ್ನ ಹತ್ರ ತುಂಬಾ ಮಾತಾಡಿದ್ರು. ಸೊ ನಿಂಗೆ ಪ್ರಮೋಷನ್ ಮಾಡ್ಕೊಡ್ತೀನಿ ಬಾ ಅಂತ ಕರೆದು ಶೂಟ್ ಪ್ಲಾನ್ ಮಾಡೋಣ ಅಂತೆಲ್ಲ ಹೇಳಿ ಒಂದು 3 weeks ಮುಂಚೆನೆ ಪ್ಲಾನ್ ಮಾಡಿದ್ವಿ. ಸೊ 3 weeks ಮುಂಚೆನೆ ಪ್ಲಾನ್ ಮಾಡಿ ನಾನ್ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಸರಿ ಆಯ್ತು ನಿನ್ ಟೈಮ್ಗೆ ಮಾಡ್ಕೊಡ್ತೀನಿ ಅಂತ ಇವತ್ತಿಗೆ ಫಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಕೆಲವರು ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಇರೋದೇ ಹಾಗೆ. ಇವಾಗ ಒಂದ್ ಪ್ರಮೋಷನ್ ಮಾಡ್ಕೊಡಿ ಅಂತ ನಾವ್ ಯಾರನ್ನಾದ್ರೂ ಸೆಲೆಬ್ರಿಟೀಸ್ ಈ ತರ ಅವ್ರನ್ನೆಲ್ಲ ಕೇಳಿದ್ರೆ ಅವ್ರದ್ದು ಇಷ್ಟು ಚಾರ್ಜ್ ಅಂತ ಇರತ್ತೆ. ಸೊ ಇಲ್ಲ ನಾನು ಇಷ್ಟಕ್ಕೆ ಮಾಡೋದು ಅಂತ ಡಿಮ್ಯಾಂಡ್ ಮಾಡ್ತಾರೆ, ಇಷ್ಟೇ ಕೊಡ್ಬೇಕು. ಅಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವ್ ಅಷ್ಟು ಪೇ ಮಾಡಿದ್ರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅವ್ರು. ಅಂದ್ರೆ ಅದು ಇರುತ್ತೆ ಅಲ್ವಾ, ಸೊ ಅವ್ರ ಟೈಮ್ಗೆ ನಾವು ಹೋಗಿ ನಮ್ ಕೆಲ್ಸ ಮಾಡ್ಕೋಬೇಕು ಅನ್ನೋ ತರ ಆ ತರ ಇರೋ ಅಂತ ಈಗಿನ ಕಾಲದಲ್ಲೂ ಕೂಡ ಇವರು ಅವರೇ ನನ್ನ ಕರೆದು ಬಾ ನಿಂಗ್ ನಾನ್ ಪ್ರಮೋಷನ್ ಮಾಡ್ಕೊಡ್ತೀನಿ ಅಂದ್ರೆ ಒಂದ್ ಹೆಲ್ಪಿಂಗ್ ನೇಚರ್ ಅನ್ನೋದು ಇದೆಯಲ್ಲ, ಅದು ತುಂಬಾ ಖುಷಿ ಆಗತ್ತೆ. ಈಗ್ಲೂ ಅಂದ್ರೆ ಇಂಥವ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಶಿ ಸೋ ಕೈಂಡ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರಷ್ಟೇ ಅಲ್ಲ, ಅವ್ರ ಮನೇಲಿ ಎಲ್ಲರೂ ಕೂಡ ಅಮ್ಮ ಅಪ್ಪ ಅಂಡ್ ಅವ್ರ ಹಸ್ಬೆಂಡ್ ಸರ್, ತುಂಬಾ ಮಕ್ಕಳು ಅಷ್ಟೇ ತುಂಬಾ ತುಂಬಾ ಒಂಥರ ಅವ್ರ ಮನೆಯವ್ರ ತರ ನೋಡ್ತಾರೆ. ನಾವೇನಾದ್ರು ಅವ್ರ ಮನೆಗೆ ಏನಾದ್ರು ಹೋದ್ರೆ ಅಷ್ಟು ಒಂಥರ ಹೇಳ್ತಾರಲ್ವಾ, ಅದಕ್ ವರ್ಡ್ಸ್ ಇಲ್ಲ ಬಿಡಿ ಹಂಗೆ. ಸೊ ಎಸ್, ಇವತ್ತು ಒಂದು ಶೂಟ್ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀನಿ. ಮೇ ಬಿ ಈವ್ನಿಂಗ್ ಆಗತ್ತೆ ನನ್ಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ, ಮೇಕಪ್ ಶೂಟ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ಸೊ ಈಗ ನಾನು ಹೊರಟಿರೋದು ಕಾಸ್ಟ್ಯೂಮ್ ಡಿಸೈನರ್ ಟ್ರೆಂಡ್ ಸೆಟರ್ ಬೊಟಿಕ್ಗೆ. ಸೊ ಭವ್ಯ ಅವ್ರ ಹತ್ರ ಹೋಗಿ ಕಾಸ್ಟ್ಯೂಮ್ ತಗೊಂಡು ಅಲ್ಲಿಂದ ನಾನು ಅವ್ರ ಮನೆಗೆ ಹೋಗ್ಬೇಕು. ಸೊ ಎಸ್, ಭವ್ಯ ಅವರು ಅಷ್ಟೇ ಈಗ ತುಂಬಾ ಆಫರ್ಸ್ ಕೊಡ್ತಾ ಇದ್ದಾರೆ. ಹೇಳ್ಬೇಕು ಅಂತಂದ್ರೆ 1000 rupeesಗೆ ಇಯರ್ ಎಂಡ್ಗೆ ಕಾಸ್ಟ್ಯೂಮ್ಸ್ ಅಂದ್ರೆ ಶೂಟ್ಸ್ ಮಾಡ್ಕೊಳ್ಳೋರು ಯಾರಾದ್ರೂ ಇದ್ರೆ ನೋಡಿ 1000 rupeesಗೆ ನಿಮ್ಗೆ ಕಾಸ್ಟ್ಯೂಮ್ ಸಿಗ್ತಾ ಇದೆ. ಅಂಡ್ ಅವ್ರದ್ದು ಫೋಟೋಗ್ರಫಿ, ಕಾಸ್ಟ್ಯೂಮ್ಸ್ ಎಲ್ಲಾನು ಸೇರಿ ನಿಮ್ಗೆ ಒಂದು 6.5K ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ. ಇವಾಗ ಶೂಟ್ ಗೆ ಅಂತಾನೆ ನಾವೊಬ್ರು ಫೋಟೋಗ್ರಾಫರ್ ನ ಹೈಯರ್ ಮಾಡಿದ್ರೆ 6,000 to 7,000 ಅವರು ಚಾರ್ಜ್ ಮಾಡ್ತಾರೆ. ಸೊ ಅಂತದ್ರಲ್ಲಿ ಭವ್ಯ ಅವರು ಅಂದ್ರೆ ಟ್ರೆಂಡ್ ಸೆಟರ್ ಬೊಟಿಕ್ ಅವರು ಅಂಡ್ ಇನ್ ಫೋಟೋ ಫ್ಯಾಕ್ಟ್ರಿ ಇವರಿಬ್ರು ಕಂಬೈನ್ ಆಗಿ ನಮ್ಗೆ ಕಾಸ್ಟ್ಯೂಮ್ ಅಂಡ್ ಜ್ಯುವೆಲ್ರಿ ಹೇಳೋದ್ ಮರ್ತದೆ, ಜ್ಯುವೆಲ್ರಿ ಅಂಡ್ ಫೋಟೋಗ್ರಫಿ ಎಲ್ಲ ಸೇರಿ 6.5Kಗೆ ಕೊಡ್ತಾ ಇದಾರೆ. ಅಂಡ್ ಬರೀ ಕಾಸ್ಟ್ಯೂಮ್ ಬೇಕು, ಇವಾಗ ಒಂದು ಸ್ಪೆಷಲ್ ಅಕೇಶನ್ಗೆ ಕಾಸ್ಟ್ಯೂಮ್ ಮಾತ್ರ ಬೇಕು ನನ್ಗೆ ಅಂತ ನೋಡೋದಿದ್ರು ಕೂಡ ನಿಮ್ಗೆ 1000 rupees ಅಲ್ಲಿ ಕಾಸ್ಟ್ಯೂಮ್ ಕೂಡ ಕೊಡ್ತಾ ಇದಾರೆ. ಸೊ ಎಸ್, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇವತ್ತು ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಫೈನಲಿ ಟ್ರೆಂಡ್ ಸೆಟರ್ ಬೊಟಿಕ್ಗೆ ರೀಚ್ ಆದ್ವಿ. ಸೊ ಇದೇ ನೋಡಿ ಕಾಮಾಕ್ಷಿಪಾಳ್ಯ ಅಂದರೆ ಗೋವಿಂದರಾಜನಗರ ಬರುತ್ತೆ, ಕಬ್ಬಾಳಮ್ಮ ಟೆಂಪಲ್ ಹತ್ರ. ಸೊ ನೋಡಿ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಕಡಿಮೆ ಪ್ರೈಸಿಗೆ ಸಿಗತ್ತೆ ನಿಮಗೆ. ಇದೇ ಟೆಂಪಲ್ ಪಕ್ಕನೇ ಇದೆ ಆಪೋಸಿಟಲ್ಲಿ. ಸೊ ತುಂಬ ಹ್ಯೂಜ್ ಕಲೆಕ್ಷನ್ಸ್ ಎಲ್ಲ ಇದೆ. ನಾನು ಅಲ್ಲಿ ಹೋಗಿದ ತಕ್ಷಣ ಕಾಸ್ಟ್ಯೂಮ್ ತೊಗೊಂಡು ಮತ್ತೆ ಹೊರಟ್ವಿ ನಾವು. ಸೊ ಎಸ್, ಕಾಸ್ಟ್ಯೂಮ್ ತೊಗೊಂಡಾಯಿತು. ಈಗ ಅವ್ರ ಮನೆ ಕಡೆ ಹೊರಟಿದ್ದೀವಿ. ಸೊ ಬನ್ನಿ, ಯಾರು ಅಂತ ತೋರಿಸ್ತೀನಿ, ಸ್ಟೇ ಟ್ಯೂನ್. ಸೊ ಎಸ್, ನಾವು ಬಂದಿದ್ದು ದೀಸಾ ಫ್ಯಾಷನ್ಸ್
ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ದಿಶಾ ಫ್ಯಾಷನ್ ಅಂದರೆ ಅನು ಕನ್ನಡ ವ್ಲಾಗ್ಸ್ ಅನು ಮ್ಯಾಮ್ ಮನೆಗೆ. ಸೊ ಎಸ್, ಅನು ಮ್ಯಾಮ್ ನಾನು ಬಂದಿದ ತಕ್ಷಣ ಅನು ಮ್ಯಾಮ್ ಇರಲಿಲ್ಲ. ಅನು ಮ್ಯಾಮ್ ಅವ್ರ ಅಮ್ಮ ಅಪ್ಪಾಜಿ ಎಲ್ಲ ಇದ್ದರು. ಅವ್ರ ಮಗಳಿದ್ಲು, ಅವ್ರ ಮಗಳಿಗೋಸ್ಕರನೇ ಶೂಟ್ ಪ್ಲ್ಯಾನ್ ಮಾಡಿದ್ದು. ಅಮ್ಮ ಅಂತೂ ಹೋಗಿದ ತಕ್ಷಣ ರವೆ ಉಂಡೆ, ಆ್ಯಪಲ್ ಅಂತೆ, ಟೀ ಅಂತೆ, ಏನೇನೋ. ಆಮೇಲೆ ಶೂಟ್ ಮಾಡ್ತಾ ಮಾಡ್ತಾ ಏನಾದರೂ ಅಂದರೆ ನೀನು ಎಷ್ಟೊತ್ತಿರ್ತೀಯ, ನಾನು ನಿಂಗೆ ಪಾಯಸ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಪಾಯಸ ಮಾಡಿದರು. ತುಂಬ ಕೇರ್ ಮಾಡ್ತಾರೆ. ಟೈಮೇ ಇಲ್ದಂಗೆ, ಅಂದರೆ ತಿನ್ನೋಕೆ ರೆಸ್ಟ್ ಇಲ್ದಂಗೆ ತಿನ್ನೋಕೆ ಕೊಡ್ತಾನೇ ಇದ್ರು. ತಿನ್ನು 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 ಅಂತ. ಯಾವಾಗಲೂ ಹಾಗೆ ಅಮ್ಮ ಹೋದಾಗ್ಲೆಲ್ಲನೂ ಏನು ತಿನ್ನಿಸ್ದೇ ಕಳಿಸಲ್ಲ. ಏನಾದರೂ ಸ್ಪೆಷಲ್ ಸ್ವೀಟ್ಸು ಕೂಡ ಮಾಡಿಡ್ತಾರೆ. ಸೊ ಎಸ್, ಅನು ಮ್ಯಾಮು ಎಲ್ಲೋ ಫಂಕ್ಷನ್ಗೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಬಂದರು. ಅವ್ರು ಬಂದಿದ್ದು ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅವರು ಕೂಡ ನನಗೆ ಮೇಕಪ್ ಮಾಡೋವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ, ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನನಗೋಸ್ಕರ ಅಂದರೆ ತುಂಬ ಕೈಂಡ್. ಅವರಂತೂ ತುಂಬ ಸ್ಪೆಷಲ್ ವ್ಯಕ್ತಿ ನನಗಂತೂ ಅವರು. ಸೊ ಎಸ್, ಎಲ್ಲ ತುಂಬ ಹೊತ್ತು ಮಾತಾಡಿಕೊಂಡು ಮ್ಯಾಮ್ ಜೊತೆ ಅಲ್ಲಿಂದ ನಾವು ಪಾರ್ಕಿಗೆ ಹೊರಟ್ವಿ ಶೂಟ್ ಮಾಡೋದಕ್ಕೆ. ಅಲ್ಲೂ ಅಷ್ಟೇ ತುಂಬ ನನಗೆ ಹಿಂಗಿರು ಹಾಗಿರು ಅಂತೆಲ್ಲ ಸ್ವಲ್ಪ ಅಡ್ವೈಸ್ ಮಾಡಿದ್ರು. ಇಟ್ಸ್ ಲೈಕ್ ತುಂಬ ಖುಷಿ ಆಯಿತು. ಅವರು ನನಗೆ ನಿಜವಾಗ್ಲೂ ತುಂಬ ಸ್ಪೆಷಲ್ ಅವರು ಅಂದರೆ. ಸೊ ಶೂಟೆಲ್ಲ ಮುಗಿಸಿ ನನಗೆ ಆಲ್ಮೋಸ್ಟ್ 8:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಎಷ್ಟು ಟಯರ್ಡ್ ಆಗಿದೆ ನೋಡಿ.